ಹಲೋ. ಅದಕ್ಕ ಹಲೋ. ಯಾವ ಕೂಡಿದಂತ ಹತ್ ಸಮಸ್ತ ಯಾರಿಪ್ಪ? ಬಂಧು ಬಾಂಧವಗಳಲ್ಲಿ ಹಲೋ. ಯಾವ ಒಟ್ಟಿಗೆ ಮೋಗಿಸಿದೇಶ್ವರ ಡೊಳ್ಳಿನ ಸಂಘದ ವತಿಯಿಂದ ಹೌದ್ರಿಪ್ಪ, 2ನೇ ಸಂದಿನ ಹೊತ್ತದಿಂದ 2ನೇ ಸಂದಿನ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹೇಳಿದ್ರು, ಏನ್ ಹೇಳ್ತಾರಿಪ್ಪ ಜ್ಞಾನಿಗಳ ಮಾತ? ಯಾರೇನು ಮಾಡುವರಯ್ಯ ಯಾರಿಂದ ಏನಾಗುವುದಯ್ಯ, ಹೌದ ಯಾರೇನೇನು ಮಾಡುವರಯ್ಯ ಯಾರಿಂದ ಏನಾಗುವುದಯ್ಯ, ಹೌದ ಪೂರ್ವ ಜನ್ಮದ ಕರ್ಮ ವಿಧಿವೆನ್ನ ಬೆಳೆದಯ್ಯ, ಹೌದು ವಿಧಿಗಂಜಿ ಕಾಡವನ್ನ ಸೇರಿದ್ರೆ ಹುಲಿ ಕಚ್ಚದವೆನ ಬಿಡದಯ್ಯ, ಹೌದ ಹುಲಿಗಂಜಿ ಹುತ್ತಿನೊಳಗೆ ಸೇರಿದ್ರೆ ಶರ್ಪ ಕಚ್ಚದವೆನ ಬಿಡದಯ್ಯ, ಹಿಂಗಂದ್ರೆ ಏನ್ರಿಪ್ಪ? ಶರ್ಪ ಕಂಜಿ ಭವದೊಳಗೆ ಬಂದಿದ್ರ ಹೌದ ಮಾಡಿರ್ತಕ್ಕಂತ ಕರ್ಮ ನಮ್ಮ ನಿಮ್ಮನ ಬೆನ್ನ ಬಿಡದಯ್ಯ. ಚೆನ್ನ ಮಲ್ಲಿಕಾರ್ಜುನ ಅಕ್ಕ ಮಾದೇವಿ ಹೇಳಲ್ಲ ಈ ಮಾತ. ಹೌದು ಹೌದ್ರಿಪ್ಪ. ಅದಕ್ಕ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ, ಏನ್ ಹೇಳ್ತಾರಿಪ್ಪ? ಬಿಟ್ಟಂತ ಹೂಗಳೆಲ್ಲ ಕಾಯಿಗೊಟ್ಟುವುದಿಲ್ಲ, ಪುರಾಣ ಹೇಳುವರೆಲ್ಲ ಶರಣರು ಇರುವುದಿಲ್ಲ, ಹೌದ ಪದವಿ ಪಡೆದವರೆಲ್ಲ ಮಹಾತ್ಮರಲ್ಲ, ಹೌದ ಕಂತಿ ಭಿಕ್ಷೆ ಬೇಡಿ ತಂದ ಹಿಟ್ಟ ಮಾರವನು ಜಂಗಮನು ಅಲ್ಲ ಅಂತ ಹೇಳಕ್ ಬರ್ತಾರ, ಯಾರು ಜ್ಞಾನಿಗಳು ಹೇಳ್ತಾರಿಪ್ಪ. ಹೇಳ್ತಾರ. ಹೌದ ಅದಕ್ಕ ಒಂದು ಗಿಡದೊಳಗೆ ಸಾವಿರಾರು ಗಟ್ಲೆ ಹೂ ಬಿಡ್ತಾವ, ಹೌದ ಆ ಬಿಟ್ಟಂತ ಹೂಗಳೆಲ್ಲ ಕಾಯಾಗಿ ನಮ್ಮ ಬಾಯಾಗಿ ಬೀಳ್ತಾವ, ಅಲ್ಲಾಕ ಬರುದಿಲ್ಲ. ಹೌದ್ರಿಪ್ಪ. ಅದರದೊಳಗೆ ಎಷ್ಟೋ ಹೂಗಳನ್ನ ಉದುರುತ್ತಾವ, ಎಷ್ಟೋ ಮಗ್ಗಿಗಳನ್ನ ಉದುರುತ್ತಾವ. ಹೌದ ನಮ್ಮ ಹಣಿವಾರದಾಗ ಎಷ್ಟ್ ಇರ್ತದಲ್ಲ ಅಷ್ಟ ನಮಗ ದೊರೀತದ. ಹೌದ್ರಿಪ್ಪ. 6 ಶಾಸ್ತ್ರ 18 ಪುರಾಣ 4 ವೇದ ಉಪನಿಷತ್ತುಗಳನ್ನ ಓದಿಕೊಂಡವರು ಹೌದ ಅವರಿಗೆ ಪುರಾಣ ಪಂಡಿತರಲ್ಲಕ ಬರುವುದಿಲ್ಲ. ಹೌದ ಅದಕ್ಕ ತಮ್ಮ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಎಲ್ಲ ಬಲ್ಲವರು ಇದ್ರು ಸರ್ವರಿಗೆ ಸಾಹಿತ್ಯಗಳಿಲ್ಲ ಅಂತ ಹೇಳ್ತಾರ. ಹೇಳ್ತಾರಿಪ್ಪ. ಅದಕ್ಕ ಎಲ್ಲಾರು ಬಲ್ಲವರು ಇರುವುದಿಲ್ಲ. ಅಕ್ಕ ಮಿಂಚುವುದಿಲ್ಲ ಚೊಕ್ಕ ಬಂಗಾರಲ್ಲ, ಅವರಿಗೆಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯ. ಹೌದು ಅದಕ್ಕ ಕಣ್ಣಿಗೆಲ್ಲ ಏನ ಕಾಣಿಸ್ತದ, ಹೌದ್ ಹಿತ್ತಾಳಿ ತಾಮ್ರ ಬೆಂಟೆಕ್ಸ್ ಅದನ್ನ ಎಲ್ಲಾ ಬಂಗಾರ ಅಲ್ಲಕ ಬರುವುದಿಲ್ಲ. ಹೌದ್ರಿಪ್ಪ. ಇದು ಬಂಗಾರ ಅಂತ ಹೇಳಿ ವರಿಗೆ ಹಚ್ಚಿ ನೋಡ್ಬೇಕಾಗಿತ್ತಂದ್ರ ಅದಕ್ಕೆ ಯಾರು ಬೇಕು? ಯಾರು ಬೇಕ್ರಿಪ್ಪ? ಈ ಪತ್ತಾರಗೌಡ್ರು ಬೇಕ್ರಿಪ್ಪ. ಅದಕ್ಕ ಹೌದು ನಮ್ಮ ಪತ್ತಾರಗೌಡ್ರು ಇದ್ರಪ್ಪ ಅಂತಂದ್ರ ಹೌದು ಅದನ್ನ ವರಿಗೆ ಹಚ್ಚಲಾಕ ಬರ್ತದ, ಹೌದ್ರಿಪ್ಪ. ಇಲ್ಲಾಂದ್ರ ವರಿಗೆ ಹಚ್ಚಲಾಕ ಬರುದಿಲ್ಲ. ಬರೋದಿಲ್ಲರಿಪ್ಪ. ಅದಕ್ಕ ತಮ್ಮ ಹೌದು ಈಗಾಗಲೇ ಹೌದು 2ನೇ ಸಂದಿನ ನಮಸ್ಕಾರಗಳನ್ನ ಹೇಳಿ ಹೇಳಿ ಹೌದು ಸರಾರೂಪವಾಗಿ ಡೊಳ್ಳಿನ ಸಂಘಗಳನ್ನ 2 ಕಲಾ ತಂಡಗಳನ್ನ ಸರಾರೂಪವಾಗಿ ಸಾಗಿ ಬಂದವ. ಸಾಗಿ ಬಂದದ್ರಿಪ್ಪ. ಈಗ 2ನೇ ಸಂದಿನ ನಮಸ್ಕಾರಗಳನ್ನ ನಮ್ಮದಾಗ್ಯದ, ಹಾಗೇದ್ರಿಪ್ಪ. ಸ್ತೋತ್ರ ಅವ್ರದಾಗ್ಯದ. ಹೌದು ಇರ್ಲಿ. ಹೌದು ಅದಕ್ಕೆ ಹೇಳ್ತಾರ ಒಂದು ಕಡೆ ಮಾತಾ, ಏನ್ ಹೇಳ್ತಾರಿಪ್ಪ ಒಂದು ಕಡೆ ಮಾತ? ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಈ ನಾವು ನೀವು ಮಾಡುವಂತ ಭಕ್ತಿಯಲ್ಲಿ ಬಹಳ ರಸ ಅದ, ಇದ್ರೊಳಗ ಗಂಧದ. ಹೌದ್ರಿ. ಇದ್ರೊಳಗ ಗಂಧದ, ಹೌದೌದು ಇದ್ರೊಳಗ ರಸ ಅದ. ಹೌದು ಅದಕ್ಕ ನಾವು ನೀವು ಮಾಡುವಂತ ಭಕ್ತಿ ಒಳಗ ಹೌದು ಬಹಳ ತಾಕತ್ತದ. ತಾಕತ್ತದ್ರಿಪ್ಪ. ಹೆಂಗ ತಾಕತ್ ಕೇಳಿದ್ರ, ಹೆಂಗ್ರಿಪ್ಪ? ಯಾವ ತುಕಾರಾಮ್ ಮಹಾರಾಜರು ಪಂಡ್ರಾಪುರ ಪಾಂಡುರಂಗ ಹೌದಾ ತುಕಾರಾಮ್ ಮಹಾರಾಜರ ಅವ್ರ ಸೇವಾ ಮಾಡ್ತಿದ್ದ. ಹೌದ್ರಿಪ್ಪ. ಪಾಂಡುರಂಗದು ತುಕಾರಾಮ್ ಮಹಾರಾಜರು 1000 ಎಕರೆ ಜಮೀನಿತ್ತು. ಹೌದಾ ಅವಾಗ ಈ 1000 ಎಕರೆ ಜಮೀನಿದ್ರು ಕೂಡ ನನಗ ಸೇವಾದೊಳಗ ಅಡೆತಡೆಯಾಗಿ ಕಿಸಿದ ಸೇವಾ ಮಾಡಕ್ ಆಗುದಿಲ್ಲ, ಇದ್ರೊಳಗ ತೊಡಕಿ ಹೌದಾ ತಿಳ್ಕೊಂಡು 1000 ಎಕರೆ ಜಮೀನ ಮಂದಿಗೆಲ್ಲ ದಾನ ಕೊಟ್ಟು ಬಿಟ್ಟ. ಹೌದಾ ಅವಾಗ ತನ್ನ ಪಾಲಕ ಉಳಿದು ಎಟ್ಟು ಉಳಿದಿರಿಪ್ಪ? ಯಾನು ಉಳ್ಕೊಳ್ಳಿಲ್ಲವ. ಹೌದಾ ಗುರುವಿನ ಸೇವಾ ಒಂದು ಉಳ್ಕೊಂಡ. ಅವಾಗ ಏನಾತ್ರಿಪ್ಪ? ಅವಾಗ ಪಾಂಡುರಂಗ ಹೇಳ್ದ, ಏನ್ ಹೇಳಿದ್ರಿಪ್ಪ? ತುಕಾರಾಮ ಹೌದ್ 1000 ಎಕರೆ ಜಮೀನು ಇತ್ತು, ಹೌದಾ ಮಂದಿಗೆಲ್ಲ ದಾನ ಕೊಟ್ಟು ಬಿಟ್ಟಿ, ಹೌದು ನಿಂದು ಉಪಜೀವನ ಹೆಂಗ ಮುಂದ ಹೌದು ಹೆಂಗ ಸಾಗುದು ಹೌದ್ ಅಂತ ತಿಳ್ಕೊಂಡು ಯಾವ ಪಾಂಡುರಂಗ ಊರ ಸನೇಕ 3 ಎಕರೆ ಜಮೀನು ಅಲ್ಲ ಪಾಂಡುರಂಗ ಇಸ್ಗುಡದ ತುಕಾರಾಮ್ ಮಹಾರಾಜ ಅದೇ ಜಮೀನದೊಳಗ ಉಪಜೀವನ ಮಾಡಕೋತ ಹೊಂಟ. ಹೌದ್ರಿಪ್ಪ. ಅದೇ ಜಮೀನೊಳಗ ತುಕಾರಾಮ್ ಮಹಾರಾಜ ಸೌತಿನ ಬೆಳ್ಳಿ ಊರ್ದ. ಹೌದಾ ಸೌತಿನ ಬೆಳ್ಳಿ ಹಬ್ಬತು, ಕುಡಿಗೆ ಒಂದು ಕಾಯಿ ಹತ್ತು ಮಿಡಿ ಬಿತ್ತು. ಹೌದೌದು ಆಷಾಢ ಏಕಾದಶಿ ಹೌದ್ ಅವಾಗ ಪಂಡ್ರಾಪುರಕ್ಕೆ ದಿಂಡಿ ಹೊಂಟಿತ್ತು. ಹೌದು
ಪಂಡ್ರಾಪುರಕ್ಕೆ ದಿಂಡಿ ಹೊಂಟಿತ್ತು. ಹೌದ್. ತುಕಾರಾಮನ ತಾಯಿ ಹೌದ್. ಯಾರು? ಕನಕಾಬಾಯಿ. ಕನಕಾಬಾಯಿ ಆ ಸೌತಿನ ಪಡೆದ ಕೌಲಿಕ್ಕಿಟ್ಟಿದಳು. ಹೌದಾ? ಕೌಲಿಕ್ಕಿದ್ರ ಪಲೆ ದಂಡ ಹೊಂಟಿತ್ತು. ಅವಾಗ ದಂಡಿನ ಮಂದಿ ಪಡದೊಳಗ ಹೋಗಿ ಒಂದು ದಂಡ್ಯಾಗ ನಿಂತು ಎಳಿ ಎಳಿ ಸೌತಿಕ ಹರಿತಾರ. ಹೌದ್ರಿಪ್ಪ. ಅವಾಗ ತಾಯಿ ಇದ್ದಕ್ಕೆ ಏನಂತಾಳ? ಏನ್ ಹೇಳ್ತಾರಿಪ್ಪ? ಏ ತಮಗೊಳ್ಯ, ಹೌದ್. ದಂಡ್ಯಾಗ ಹರಿಬೇಡ್ರಿ, ಒಳಗ ಕೈಯ ಹುಳಕ ಟಕರ ಇರ್ತಾವ, ಒಳಗ ಬರ್ರಿ, ಚಲೋ ಚಲೋ ಸೌತಿಕ ಹರ್ಕೊಂಡು ತಿನ್ರಿ ಅಂತ ಹೇಳಿ ತಾಯಿ ಕನಕಾಬಾಯಿ ಹೇಳಿದಳು. ಅವಾಗ ಏನ್ ಹೇಳ್ತಾರಿಪ್ಪ ಮಂದಿ? ಅವಾಗ ಕನಕಾಬಾಯಿ ಕೈದಿಂದ ಹರಿದು ಕೊಟ್ರ ದಿಂಡಿಗೆ ಸೌತಿಕಾಯಿ ತಿನ್ಸುದಳು. ಹೌದ್ರಿ. ಆ ದಿಂಡಿ ಮಂದಿ ಪಂಡ್ರಾಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನ ಹೌದು ಮಾಡ್ರಿಪ್ಪ. ಮಾಡಿಕೊಂಡು ಹೊಳ್ಳಿ ಬರು ಮುಂದ ಏನಾತ್ರಿಪ್ಪ? ಅದೇ ಸೌತಿನ ಪಡದ ಕವಲಕ್ಕ ಯಾರು ತಾಯಿನ ಹೇಳ? ಯಾವ ತುಕಾರಾಮ ಮಾರದ್ರ ಅತ್ತಿ ಬೈಜಾಬಾಯಿನ ಅದಕ್ ಕವಲಕ್ಕಿಟ್ಟಿದಳು. ಹೌದು, ಹೆಂಡತಿ ಅವ್ವ. ಹೌದು ಹೌದ್ ಹೌದು. ಬೈಜಾಬಾಯಿ ಪಡದ ಕವಲಕ್ಕಿಟ್ಟಳು, ತುಕಾರಾಮ ಮಾರದ್ರ ಅತ್ತಿ. ಹೌದು. ಆ ಹೊಳ್ಳಿ ದಿಂಡಿ ಮಂದಿ ಹೊಳ್ಳಿ ಬತ್ತು ಸಾಗರ ಆಡ್ ಬಂದು ಮತ್ತ ದಿಂಡಿನ ಮಂದಿ ಏನ್ ಮಾಡ್ತು? ಸೌತಿನ ಪಡದಾಗ ಸೇರ್ತು. ಅವಾಗ ಏನಾತ್ರಿಪ್ಪ? ಸೇರಿ ಸೌತಿಕ ಹರ್ಕೊಳಕತ್ತು. ಹೌದ್. ಅವಾಗ ಬೈಜಾಬಾಯಿ ಇದ್ದಕ್ಕೆ ಏನತ್ತಾಳ? ಏನ್ ಎತ್ತಾಳ್ರಿಪ್ಪ? ಏ ನಮ್ಮ ಹೊಲದಾಗ ನೀವ್ ಯಾಕ್ರೋ ಇಲ್ಲಿ ಕತ್ತಿ ಬಡಗೊಳ ಎಲ್ಲಿದ ಬಂದ ಕಿಸಿನ ನಮ್ಮ ಹೊಲದಾಗ ಕತ್ತಿ ದುಳ್ದಾಗ ದುಳಿಲಕತ್ತೀರಿ? ಹೌದ್. ಏನ್ ಹರಿಲಕತ್ತೀರಿ? ಸೌತಿನ ಪಡ ಎಲ್ಲ ನಾಶ ಮಾಡ್ಲಕತ್ತೀರಿ ಅಂತ ಹೇಳಿ ತುಕಾರಾಮ್ ಮಾರದ್ರು ಅತ್ತಿ ಬೈದಳು ಹೌದು. ದಿಂಡಿನ ಮಂದಿಗೆ. ಹೌದ್. ಅವಾಗ ದಿಂಡಿನ ಮಂದಿ ಆಶೀರ್ವಾದ ಮಾಡ್ತು. ಏನ್ ಮಾಡ್ರಿಪ್ಪ? ಯಾವಾಗ ನಮಗ ಕತ್ತಿ ಅಂತ ಹೇಳಿ ಅಂದಿದೇವ ನೀ ಈ ಪಡದಾಗ ನೀ ಕತ್ತಾಗಿ ನಿಂದ್ರು, ಪಡದಾಗ ನೀ ಕತ್ತಿನೇ ಆಗೋತ್ ಹೇಳಿ ಆಶೀರ್ವಾದ ಮಾಡಿದ್ರು. ಅವಾಗ ಏನಾತ್ರಿಪ್ಪ? ಅವಾಗ ತುಕಾರಾಮ್ ಮಾರದ್ರು ದಿಂಡಿ ಮಂದಿ ಆಶೀರ್ವಾದದಿಂದ ಬೈಜಾಬಾಯಿ ಹೋಗಿ ಏನಾದಳು? ಏನಾದ್ರಿಪ್ಪ? ಕತ್ತಿಯಾಗಿ ನಿಂತು. ಕತ್ತಾಗಿ ನಿಂತಳು ಹೆಂಡತಿ ಅತ್ತಿ. ಕತ್ತಿಯಾಗಿ ನಿಂತಳು. ದಿಂಡಿ ಮಂದಿ ಹೋಯ್ತು. ಅವಾಗ್ರಿಪ್ಪ ತುಕಾರಾಮ್ ಮಾರದ್ರು ಬಂದ್ರು. ಏನಂದ್ರಿಪ್ಪ? ತುಕಾರಾಮ್ ಮಾರದ್ರು ಬಂದ ಕಿಶಿಂದ ಅದನ್ನ ಕತ್ತಿ ಹೋದ ಕಿಶಿಂದ ಗಿಡಕ್ ಕಟ್ಟಿದ್ರ ಅವ್ರ. ಹೌದಾ? ತುಕಾರಾಮ್ ಮಾರದ್ರು ಬಂದು ಹೆಣ್ತಿಗೆ ಏನಂತಾರ? ಏನತ್ತಾರಿಪ್ಪ? ಇದೇನು ತಂದು ಕಟ್ಟಿದ ನಮ್ಮ ನಿಮ್ಮದ ಕತ್ತಿ ಅಂದ್ರು. ಹೌದ್ ಹೌದು. ಅವಾಗ ಹೆಣ್ತಿ ಅಂತಾಳ, ಏನ್ ಹೇಳ್ತಾಳ್ರಿ? ಕತ್ತಿ ಅಲ್ರಿ ಅದು, ನಿಮ್ಮ ಅತ್ತಿ ಹೇಳತ್ತಂದಳ. ಹೌದ್ ಹೌದು. ಏನಾಗ್ಯದ ಪರಿಸ್ಥಿತಿ ಹಿಂಗ್ಯಾಕ ಕತ್ತಿಯಾಗಿ ನಿಂತಾಳ ನಮ್ಮ ಅತ್ತಿ ಅಂತ ಹೇಳಿದ್ರು ತುಕಾರಾಮ್ ಮಾರದ್ರು. ಏನ್ ಹೇಳ್ತಾರ್ರಿ ಅವಾಗ? ಅವಾಗ ದಿಂಡಿನ ಮಂದಿಗೆ ಕತ್ತಿ ಅಂದ ಸಂಬಂಧ ದಿಂಡಿ ಮಂದಿ ಆಶೀರ್ವಾದ ಮಾಡ್ಯಾರ ಕತ್ತಿಯಾಗಿರತ್ ಹೇಳಿ ನಿಮ್ಮ ಅತ್ತಿ ಹಿಂಗಾಗಿ ಹೇಳತ್ತಂದ್ರ ಪೆಲೆ. ಹೌದ್ ಹೌದು. ತುಕಾರಾಮ್ ಮಾರದ್ರು ಆಶೀರ್ವಾದ ಮಾಡಿ ಮ್ಯಾಲ ಕೈ ಇಟ್ಟರು. ಹೌದ್. ಕತ್ತಿ ಹೋಗಿ ಅತ್ತಿ ಅತ್ತಿಯಾಗಿ ಬೈಜಾಬಾಯಾಗಿ ನಿಂತು ಬಿಟ್ರು. ಹೌದ್ ಹೌದು. ಅವಾಗ ತಮ್ಮ ಪಾಂಡುರಂಗನ ಆಶೀರ್ವಾದ ತುಕಾರಾಮ್ ಮಾದ್ರಾಗ ಇತ್ತಂತೇಳಿ ಕತ್ತಿ ಹೋಗಿ ಅತ್ತೆ ಆದಳು ಬೈಜಾಬಾಯಿ. ಕತ್ತದಳು ಕತ್ತೋಗಿ ಆತದಳ್ರಿ. ಇರ್ಲಿ, ನಾವು ನೀವು ಮಾಡುವಂತ ಭಕ್ತಿ ಬಹಳ ಶ್ರೇಷ್ಠದ. ಪಾಂಡುರಂಗನ ಭಕ್ತಿ ತುಕಾರಾಮ್ ಮಾರದ್ರ ಮಾಡದ ಮುಗುಲೆತ್ರಕ್ಕೆ ಒಯ್ದು ಮುಟ್ಟಿಸದ. ಹೌದ್ ಹೌದ್ರಿಪ್ಪ. ಯಾವ ಬೀರ ದೇವರ ಭಕ್ತಿ ಮಾಳಿಂಗರಾಯ ಮಾಡದ. ಹೌದ್. ಮುಗುಲೆತ್ರಕ್ಕೆ ಒಯ್ದು ಮುಟ್ಟಿಸದ. ಹೌದ್ ಹೌದ್. ಅವ ಸೋಮನಿಂಗನ ಭಕ್ತಿ ಅಮೋಘ ಸಿದ್ಧ ಮಾಡದ. ಹೌದ್. ಬೊಗಲೆತ್ರಕ್ಕೆ ಒಯ್ದು ಭಕ್ತಿ ಮುಟ್ಟಿಸದ. ಹೌದ್. ಅಂತ ಗುರುಶೇವರ ಭಕ್ತಿಯಲ್ಲಿ ಬಹಳ ಗಂಧ ಬಹಳ ರಸಾದ ತಿಳ್ಕೊಂಡು ನಾವು ನೀವು ಇವತ್ತು ಒಂದು ಹಾಡುವುದೇ ಒಂದು ಪುಣ್ಯ, ಇವತ್ತು ಒಂದು ಹೊಗಳುವುದೇ ಒಂದು ಪುಣ್ಯ. ಅದಕ್ಕೆ ತಮ್ಮ ಅವರು ಇವ್ರು ಮಾಡಿಟ್ಟೊತ್ತ ಲೀಲೆ ನಾವು ನೀವು ಹಾಡುವುದದ ಬೈಲಿ ಹೊಗಳುದ ಇರ್ಲಿ. ಇವತ್ತಿನ ದಿವಸ ಸರಾರೂಪವಾಗಿ ಸಾಗಿ ಬಂದದ. ನಮ್ಮ ಸರಿಜೋಡಿ ಕಲಾವಂತರು ಬಹಳ ಚಂದವಾಗಿ ಮಾತಾಡ್ಲಕತ್ತಾರ, ಬಹಳ ಚಂದವಾಗಿ ಹಾಡ್ಲಕತ್ತಾರ. ಇರ್ಲಿ, ಸಭಾ ಚಿಕ್ಕದಾದ್ರೂ ಕೂಡ ಬಹಳ ಚೊಕ್ಕವಾಗಿ ಐತಿ. ಇನ್ನೇನೋ ಬಹಳ ಮಾತು ಹೇಳಿದ ದೈವಕ ಬಹಳ ವಾಜ್ಯ ಆಗೋದು ಬ್ಯಾಡ್ರಿಪ್ಪ. ನಾಲ್ಕು ನೋಡಿ ಚಾಲ ಹಾಡಿ ನಮ್ಮ ಕಲಾವಂತರಿಗೆ ಚಾನ್ಸ್ ಕೊಟ್ಟು ಬಿಡೋ ತಿಳ್ಕೊಂಡು ದೈವದಲ್ಲಿ ವಿನಂತಿ ಮಾಡಿಕೊಂಡು ನಮ್ಮ ಸರಿಜೋಡಿ ಕಲಾವಂತರಿಗೆ ಚಾನ್ಸ ಕೊಡೋಣ್ರಿ. ನಾವು ಕೊಡೋದಿಲ್ಲ, ಅಲ್ಲಿ ಕೂತ ಕುರ್ಚಿ ಮೇಲೆ